ಇನ್ನು ಗೋವಾದ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಣವೀರ್ ಸಿಂಗ್ ಮಾಡಿದಂಥ ಒಂದಷ್ಟು ಏನು ಅಲ್ಲಿ ಆ್ಯಕ್ಟಿಂಗ್ ಏನು ಮಾಡಿದರು ಅಥವಾ ಮಿಮಿಕ್ ಏನು ಮಾಡಿದರು ಅನುಕರಣೆ, ಇದು ವಿವಾದಕ್ಕೆ ಕಾರಣವಾಗಿತ್ತು. ರಣವೀರ್ ಸಿಂಗ್ ಈಗ ಇನ್ಸ್ಟಾಗ್ರಾಮ್ ಮೂಲಕ ಕ್ಷಮೆ ಯಾಚಿಸಿದ್ದಾರೆ. ರಿಷಬ್ ಶೆಟ್ಟಿ ಅಭಿನಯವನ್ನು ಹೈಲೈಟ್ ಮಾಡುವಂಥ ಉದ್ದೇಶ ಆಗಿತ್ತು ನಂದು, ಯಾವುದೇ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಆಗಿರಲಿಲ್ಲ. ಅವರ ಬಗ್ಗೆ ನನಗೆ ಅಪಾರವಾದಂಥ ಮೆಚ್ಚುಗೆ ಇದೆ. ಸಂಸ್ಕೃತಿ ಸಂಪ್ರದಾಯ ನಂಬಿಕೆಯನ್ನು ಗೌರವಿಸಿದ್ದೇನೆ ಅಂತ ಹೇಳ್ತಾರೆ. ಬನ್ನಿ ಹಾಗಾದರೆ ಏನು ಪೋಸ್ಟ್ ಮಾಡಿದ್ದಾರೆ ನೋಡೋಣ. ಮೈ ಇಂಟೆನ್ಷನ್ ವಾಸ್ ಟು ಹೈಲೈಟ್ ರಿಷಬ್ಸ್ ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಅವರ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ನಾನು ಹೈಲೈಟ್ ಮಾಡಬೇಕಾಗಿತ್ತು, ಯಾಕಂದರೆ ಅದು ಭಾಳ ಕಷ್ಟ ಅಂತ ಒಂದು ಅಭಿನಯ ಮಾಡೋದು. ನನಗೆ ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿ ಸಂಪ್ರದಾಯ ನಂಬಿಕೆಯ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಯಾರಿಗಾದರೂ ಯಾರ ಭಾವನೆಗಾದರೂ ನೋವಾಗಿದ್ದರೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ. ಸಿದ್ದು ರಣವೀರ್ ಸಿಂಗ್ ಒಂದು ಈ ಫೀಮೇಲ್ ಗೋಸ್ಟ್ ಅಂತ ಹೇಳಿದ್ದು, ಅಲ್ಲಿ ಕೊನೆಯದಾಗಿ ಮೈಮೇಲೆ ಬರುವಂಥದ್ದು ಚಾವುಂಡಿ ತಾಯಿ. ಸೊ ಆ ಒಂದು ಸೆಂಟಿಮೆಂಟ್ಗೆ ಹರ್ಟ್ ಆಗಿತ್ತು. ಇನ್ನೊಂದು ಅಲ್ಲಿ ಮಾಡಿದಂಥ ಅನುಕರಣೆ ಕೂಡ ಎಲ್ಲ ಒಂದು ಕಡೆ ಮಿಮಿಕ್ರಿ ಅಷ್ಟು ಸೂಕ್ತವಾಗಿರಲಿಲ್ಲ ಅನ್ನೋದು ಕೂಡ ಇತ್ತು. ಭಾಳ ಇನ್ನೊಂದು ಪ್ರಶ್ನೆ ಏನಂತಂದರೆ ರಿಷಬ್ ಅದಕ್ಕೆ ರಿಯಾಕ್ಟ್ ಮಾಡೋಂಥ ರೀತಿ ಕೂಡ ಸ್ವಲ್ಪ ಚರ್ಚೆಗೆ ಗ್ರಾಸವಾಗಿದೆ. ಸೊ ಇದೆಲ್ಲ ಆದ ನಂತರ ಇದೀಗ ರಣವೀರ್ ಸಿಂಗ್ ಇನ್ಸ್ಟಾಗ್ರಾಮ್ ಮೂಲಕ ಒಂದು ವಿಸ್ತೃತವಾದಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ. ನನ್ನ ಉದ್ದೇಶ ರಿಷಬ್ ಅವರ ಪರ್ಫಾರ್ಮೆನ್ಸನ್ನು ಹೊಗಳುವಂಥದ್ದಾಗಿತ್ತು. ನನಗೆ ಭಾಳ ಇಷ್ಟ ಆಗಿತ್ತು ಅವರ ಒಂದು ಅಭಿನಯ. ಆದರೆ ಇದರಿಂದ ಬೇರೆಯವರ ಸೆಂಟಿಮೆಂಟಿಗೆ ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥ ಉದ್ದೇಶ ನಂದಾಗಿರಲಿಲ್ಲ ಅಂತ ಈಗ ಪೋಸ್ಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಕ್ಷಮೆ ಯಾಚಿಸಿದ್ದಾರೆ. ಸೊ ಹೊಗಳುವಂಥ ಭರದಲ್ಲಿ ರಣವೀರ್ ಯಾವತ್ತೂ ಕೂಡ ವೇದಿಕೆಯಲ್ಲಿ ಭಾಳ ಹೈಪರ್ ಆ್ಯಕ್ಟಿವ್ ಆಗಿರುವಂಥ ರಣವೀರ್ ಈ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮತೆಗಳನ್ನು ಗಮನಿಸಬೇಕಾಗಿತ್ತು. ಅದು ಕೂಡ ಕರ್ನಾಟಕದ ಅಳಿಯನಾಗಿ ಎಲ್ಲ ಮೂಲಗಳನ್ನು ತಿಳ್ಕೋಬೇಕಾಗಿತ್ತು ಅವರು ಅಂತ ಆಕ್ರೋಶ ವ್ಯಕ್ತವಾಗಿತ್ತು.